ಬನ್ನಿ ಬ್ರೋ, ಇಲ್ಲೇ ಬನ್ನಿ ಬ್ರೋ. ಬ್ಯಾಗ್ ಅಲ್ಲೇ ಕೊಟ್ಟು ಬರೋದು ಬಿಟ್ಟು ಯಾಕೆ ತಗೋತಾ ಇದೆಯಾ? ಸಿದ್ದೇಶ್ವರ ಅವ್ರ ಅಮ್ಮ ಇತ್ತಲ್ಲ ಸಿದಾ ಅಂತ ಬುದ್ಧವಂತ ಬ್ಯಾಗ್ ಇಟ್ಕೊಂಬತ್ತಾವನೆ. ಮತ್ತೆ ಹೋಗಕ್ಕೆ ಬಂದಿರೋದು ಗುರು. ವಾಪಸ್ ಕಳ್ಳಿ ನೋಡಿ ಹೆಂಗೈತೆ. 1 ಕಿಲೋಮೀಟರ್ ಗಂಟೆ ಇವತ್ತರ ಏನ್ ಸರ್ ನೀವು ಇಲ್ಲಿ ದೇವಸ್ಥಾನ ಬಂದಿದ್ರಿ? ಹೌದಾ? ಆರಾಮ್ ಸರ್. ಆಯ್ತದ ಸರಿ ಬರೋಣ. ಟೈಮ್ ಆಗುತ್ತೆ. ನೀನು ಹೆಂಗೆ ಹೋದ್ರು ಟೈಮ್ ಆಗುತ್ತೆ ಗುರು. ಇವತ್ತು ಅದ್ಯಾವುದು ಕೆರೆ ಬ್ರೋ? ಎಲ್ಲಿ ಸ್ನೇಹಿತರೆ, ನಾವೀಗ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಸಂದೆ ಕೆರೆಗೆ ಹೋಗ್ತಾ ಇದೀವಿ. ಅಲ್ಸಂದಿ ಕೆರೆ ಅಂತ ಹೇಳ್ತಾರೆ. ಆ ಸಂದಿಲಿ ಹೋಗಂಗೈತೆ ನೋಡ್ರಿ. ಎಷ್ಟು ಭಯಂಕರವಾಗಿದೆ ಅಂದ್ರೆ ಕಾಡು ಪ್ರಾಣಿಗಳಿದ್ದಾವೆ ಹುಷಾರು. ಮಳೆ ಬಂದು ಎಲ್ಲ ಕೊರೆದು ಬಿಟ್ಟೈತೆ. ಮಳೆ ಬಂದು ಕೊರೆದಿರೋದಕ್ಕೂ ಅದಕ್ಕೂ ಏನಿಲ್ಲ. ಆದ್ರೆ ಜನ ಹೋಗಿದ್ದಾರೆ. ನಾವು ಒಂದು ಧೈರ್ಯದ ಮೇಲೆ ಹೋಗ್ತಾ ಇದೀವಿ. ಅಲ್ಲಾಸಿ ಹೋದ್ರೆ ದುಬೈ. ಅಲ್ಲಿ ನಮ್ಮೂರ್ ತಗ ರೋಡ್ ಹೋಗುತ್ತೆ ದುಬೈಗೆ. ಅಲ್ಲಿ ಹೋದ್ರೆ 5 ನಿಮಿಷ. ನೋಡಿ ಬಂಡೆ ಸಂದಿಲಿ ನಮ್ ರಮೇಶ್ ಹತ್ತ ಉಳ್ಗಿಡ್ ಹಾಕಿರೋ. ನಾವಿದ್ದೀವಿ ಈ ಕಡೆಗೆ. ಸಾಹಸ ಮಾಡ್ತಾವ್ರಿ ಇಬ್ರು. ಬಂಡೆ ತೆಳೋಣ ಅಂತ ಆಗ್ತಾ ಇಲ್ಲ. ಏನ್ ಮಾಡೋದು? ಬಂಡೆ ಸಂದಿಯಲ್ಲಿ ಬಂದಿದ್ದೀವಿ. ಈಗ ಮತ್ತೆ ಹಂಗೆ ಕಂಟಿನ್ಯೂ ನಡ್ರಿ. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸಿದ್ರ ಬೆಟ್ಟ ಹತ್ತಿದ್ದಾದ್ಮೇಲೆ 1 ಕಿಲೋಮೀಟ್ರ್ ನಾವು ದೇವಸ್ಥಾನದ ಎಡಭಾಗಕ್ಕೆ ಹೋದರೆ ಅಲ್ಸಂದಿ ಕೆರೆ ಸಿಗುತ್ತೆ. ಸೊ ಹೋಗ್ತಾ ಇದ್ದೀವಿ. ಬಂಡೆ ಸಂದಿಲೆಲ್ಲ ಹೋಗ್ಕೊಂಡು ದೂರ್ಕೊಂಡು ಮನಿಕೊಂಡು ಬ್ಯೂಟಿಫುಲ್. ಕಾಲ್ಜಾರ ಆಮೇಲೆ ಆ ಕಡೆ ಹೋದಿಯಾ ಒಳ್ಳೆ ಬ್ಯೂಟಿಫುಲ್ ಆಗುತ್ತೆ. ನೋಡಿ ಎಷ್ಟು ಆಳ ಇದೆ ಅಂತ. ಆಳ ಇದೆ. ಸ್ಟೇಷನಲ್ಲಿ ಹೋಗ್ತಾವ್ರೆ. ಏನು ಅಲ್ಲೇ ಕುತ್ಕೊಳೋದು. ಹೆಚ್ಚು ಕಮ್ಮಿ ಈಗ ಕಾಡೊಳಗೆ ಎಂಟ್ರಿ ಆಗ್ತೀವಿ ನಾವು. ಎಂಟ್ರಿ ಆಗಿ ಆ ಗುಡ್ಡ ಏನು ಕಾಣ್ತಾ ಇದೆ ಅದ್ರ ಹಿಂದೆ ಹೋಗ್ತೀವಿ. ನೋಡಿ ಆದಿ ಹೆಂಗಿದೆ ಅಂತ. ಫುಲ್ಲು ಎಲ್ಲ ಹುಲ್ಲಿಂದ ತುಂಬಿಬಿಟ್ಟು ಇದೆ. ಎಲ್ಲ ಆದಿನೇ ಕಾಣ್ತಾ ಇಲ್ಲ, ಹಂಗಾಗಿದೆ. ಅದ್ರ ಮಧ್ಯೆ ಹೋಗ್ತಾ ಇದ್ದೀವಿ. ಕೊಟ್ಟೆ ಈಗ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲ ಫುಲ್ ಪಾಚಿ ಕಟ್ಕೊಬಿಟ್ಟೈತಿ ಇಲ್ಲೆಲ್ಲ ಬಂಡೆಗೆ. ನೋಡಿ ಅದ್ರ ಮ್ಯಾಗ ಹತ್ತಿದ್ರಲ್ಲ. ಆಳ ಐತೆ, ಹತ್ರಕ್ಕೆ ಹೋಗ್ಬೇಡ್ರಿ.